ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಅತ್ತೆ ಕಡಲೆಬೇಳೆ ಸ್ಪೆಷಲ್ ಕಡಲೆಬೇಳೆ ಕೋಸಂಬರಿ ಮಾಡೋದನ್ನು ತೋರಿಸಿದ್ದಾರೆ. ಬರ್ರಿ ಅದಕ್ಕೇನು ಸಾಮಗ್ರಿ ಬೇಕು ಅಂತ ಹೇಳಂದು ನಾವು ಹೇಳ್ತೀವಿ. ಇಲ್ಲಿ ಒಂದು 1/4 kg ಕಡಲೆಬೇಳೆನ ರಾತ್ರಿ ನೆನೆಸಿಟ್ಕೊಂಡಿವಿ. 2 ಈರುಳ್ಳಿ, 1 ಕೊತ್ತಂಬರಿ, 1 ಟೊಮೆಟೊ ಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದಿಲ್ಲಿ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಇಲ್ಲಿ ಅದನ್ನು ನಾವು ತರಿಯಾಗಿ ಅದನ್ನ ರುಬ್ಬಿಟ್ಕೊಂಡ್ವಿ ಫ್ರೆಂಡ್ಸ್. ಇದು ನಾವು ಕಡಲೆಬೇಳೆ ನೆನೆಸಿಟ್ಟಿದ್ವಲ್ಲ ರಾತ್ರಿ, ಕಡಲೆಬೇಳೆ ನೆನೆಸಿಟ್ಟಿದ್ದನ್ನು ನಾವು ತರಿಯಾಗಿ ಅದನ್ನ ರುಬ್ಬಿಟ್ಕೋಬೇಕು, ನೀರು ಹಾಕದೇನೆ ರುಬ್ಬಿಟ್ಕೊಂಡಾದ ನಂತರ ಇಲ್ಲಿ ಎಣ್ಣೆ ಬಾಣಲಿಗೆ ಎಣ್ಣೆ ಹಾಕಿ 1-2ರಿಂದ 3 ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ ಮತ್ತು ಸಾಸಿವೆ ಸೀರಿಗೆ ಸಿಡಿದಾದ ನಂತರ ಇಲ್ಲಿ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದ ನಂತರ ನಾವಿಲ್ಲಿ ಟೊಮೆಟೊ ಹಣ್ಣು, ಈರುಳ್ಳಿ ಅದನ್ನು ಹಾಕಿ ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಅದನ್ನ ಟೊಮೆಟೊ ಈರುಳ್ಳಿನೂ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ನಂತರ ನಾವೇನು ಈ ಕಡಲೆಬೇಳೆನ ರುಬ್ಕೊಂಡಿಟ್ಕೊಂಡಿರ್ತೀವಲ್ಲ ತರಿಯಾಗಿ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ನಾವನ್ನ ಚೆನ್ನಾಗಿ ಕೈಲೇ ಅದನ್ನು ಕೈಯಾಡಿಸ್ಕೊತಾ ಇರಬೇಕು. ಯಾಕಂದ್ರೆ ನಾವು ಬರೀ ಹರಿಬಿರಿಯಲ್ಲಿ ಅವಸರದಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ವಿ. ಈಗ ಯಾವುದಕ್ಕೂ ಟೈಮ್ ಕೊಡ್ತಾನೆ ಇಲ್ಲ. ಫಾಸ್ಟ್ ಫುಡ್ಡು, ಆಮೇಲೆ ಬೇಗ ಆಗುವಂಥ ಅಡುಗೆನೇ ನಾವು ಮಾಡ್ತಿರೋದು. ಅದರಿಂದ ಸ್ವಲ್ಪ ಕೈ ಹಿಡಿಯುತ್ತೆ, ಆದರೆ ಭಾಳನೇ ರುಚಿಯಾಗಿರುತ್ತೆ ಕಡಲೆಬೇಳೆ ಕೋಸಂಬರಿ. ನಾವು ಹೆಸರುಬೇಳೆ ಕೋಸಂಬರಿ ನೋಡಿದ್ದೀವಿ. ಹೆಸರುಬೇಳೆ ಕೋಸಂಬರಿನ ಎಲ್ಲರೂ ಮನೇಲಿ ಮಾಡ್ತಾರೆ, ಆದರೆ ಕಡಲೆಬೇಳೆ ಕೋಸಂಬರಿದು ಒಂದು ಸ್ವಲ್ಪ ರೇರು. ನಾನು ಇದನ್ನೆಲ್ಲ ನೋಡಿಲ್ಲ, ಹಾಗಾಗಿ ನಮ್ಮ ಅತ್ತೆ ಇದನ್ನ ಆವಾಗ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಈ ರೆಸಿಪಿನ ನಿಮಗೂ ಶೇರ್ ಮಾಡ್ತಿದ್ದೀನಿ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇನ್ನೂ 1 ಸ್ಪೂನ್ ಅಷ್ಟು ಇಲ್ಲಿ ಎಣ್ಣೆನ ಅವ್ರು ಹಾಕೊಂಡ್ರು. ಯಾಕಂದ್ರೆ ಅದಕ್ಕೆ ನೀರು ಹಾಕಂಗಿಲ್ಲಲ್ಲ, ಹಾಗಾಗಿ ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮತ್ತೆ ಕೈ ಆಡಿಸ್ಕೊತಿದ್ದಾರೆ ಅವರು. ಇದನ್ನು ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕು, ಯಾಕಂದರೆ ಇದಕ್ಕೆ ನೀರು ಇರೋಂಗಿಲ್ಲ, ಅದು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕು. ಸ್ವಲ್ಪ ಇಲ್ಲಿ ಅರಿಶಿನ ಪುಡಿನ ಅವರು ಹಾಕೊಂಡ್ರು. ಇದಕ್ಕೆ ಮಸಾಲೆ ಪುಡಿ ಅದನ್ನೇನು ಹಾಕೋ ಅವಶ್ಯಕತೆ ಇಲ್ಲ, ಬೇಡ. ಇಷ್ಟೇ ಒಗ್ಗರಣೆ ಹಾಕ್ಕೊಂಡು ನಾವು ಅದನ್ನ ಉದುರಾಗಿ ಆಗೋವರೆಗೂ ಅದನ್ನು ನಾವು ಕೈ ಆಡಿಸ್ಕೊತಾ ಇರಬೇಕು. ಅದರೊಳಗೆ ಕಡಲೆಬೇಳೆಯಲ್ಲಿರುವಂಥ ಅಂಶ, ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಅದನ್ನ ಕೈ ಆಡಿಸ್ಕೊತಾ ಇರಬೇಕು. ನಮ್ಮದು ಕಡಲೆಬೇಳೆ ಸ್ಪೆಷಲ್ ಕಡಲೆಬೇಳೆ ಕೋಸಂಬರಿ ರೆಡಿ ಆಯಿತು ಅಂತ ನೋಡಿರಿ. ಈ ರೀತಿ ಉದುರಾಗಿ ಆಗಬೇಕು ಅದು. ಈ ರೀತಿ ಆದ ನಂತರ ನಾವು ಇದಕ್ಕೆ ತುರಿದಿರುವಂಥ ತುರಿದಿಟ್ಟುಕೊಂಡಿರುವಂಥ ಕೊಬ್ಬರಿ ಮತ್ತು ಕೊತ್ತಂಬರಿ ಮತ್ತು ಲಿಂಬೆಹಣ್ಣಿನ ರಸ ಹಿಂಡಿದ್ರೆ ನಮ್ಮ ರುಚಿಯಾದಂಥ ಸ್ಪೆಷಲ್ ಕಡಲೆಬೇಳೆ ಕೋಸಂಬರಿ ರೆಡಿ ಆಯಿತು ಫ್ರೆಂಡ್ಸ್. ಸವಿಯೋದಕ್ಕೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.